ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಹೊಸ ವರ್ಷ ಬಂತು ಅಂದ್ರೆ ಸಾಕು ಮದ್ಯಪ್ರಿಯರಿಗೆ ಒಂಥರ ಖುಷಿನೇ ಅಲ್ವಾ? ಫ್ರೆಂಡ್ ಜೊತೆ ಸೇರಿ ಎಣ್ಣೆ ಹೊಡೆಯೋದು, ಕೂತ್ಕೊಂಡು ಗಾಸಿಪ್ ಮಾಡೋದು ಇವೆಲ್ಲ ಸಾಮಾನ್ಯ. ಆದ್ರೆ ಹೊಸ ವರ್ಷಕ್ಕೆ ಡಿಸ್ಕೌಂಟ್ ಇರುತ್ತೆ, ಆಫರ್ ಇರುತ್ತೆ ಅನ್ಕೊಂಡ್ರೆ ಇಲ್ಲಿ ಉಲ್ಟಾ ಹೊಡಿತು. ಅದ್ರ ಬದಲಾಗಿ ಎಣ್ಣೆ ಬೆಲೆ ಗಗನಕ್ಕೆ ಏರಿಕೆ ಆಯ್ತು. 90 ಹೊಡಿ ಪಲ್ಟಿ ಹೊಡಿ ಅಂತಿದ್ದ ಜನರಿಗೆ ಕಾದಿತ್ತು ಒಂದು ಬಿಗ್ ಶಾಕ್. ಇದರಿಂದ ಮದ್ಯ ಮಾರಾಟದಲ್ಲಿ ಭರ್ಜರಿ ಕುಸಿತ ಕಂಡಿತ್ತು. ಹಾಗಾದ್ರೆ ಬೆಲೆ ಜಾಸ್ತಿ ಆಗಿದ್ದೆ ಮದ್ಯ ಮಾರಾಟಗಾರರಿಗೆ ಮುಳುವಾಯ್ತಾ? ಎಷ್ಟೆಲ್ಲ ಡೌನ್ ಆಯ್ತು? ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಬದಲಾವಣೆ ಆಯ್ತು ಅನ್ನೋದಾದ್ರೆ ಈ ಮಾಹಿತಿ ಇಲ್ಲಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ದಿನ ಮದ್ಯ ಮಾರಾಟದಲ್ಲಿ ಇಳಿಕೆಯಾಗಿದೆ. ಅಬಕಾರಿ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಭಾರತೀಯ ತಯಾರಿಕಾ ಮದ್ಯ ಮಾರಾಟ (5.16%), ಬಿಯರ್ ಮಾರಾಟ (57.59% ಕುಸಿತವಾಗಿದೆ. ಕ್ರಿಸ್ಮಸ್ ರಜಾ ದಿನಗಳ ಆರಂಭದ ನಂತರ ವಹಿವಾಟಿನಲ್ಲಿ ಏರಿಕೆ ಕಂಡಿತ್ತು. ಹಿಂದಿನ ವರ್ಷದ ಕ್ರಿಸ್ಮಸ್ ರಜಾ ದಿನಗಳಲ್ಲಿ ಹೋಲಿಸಿದರೆ ಅಬಕಾರಿ ಆದಾಯದಲ್ಲಿ (10.19% ಹೆಚ್ಚಳವಾಗಿದೆ. ಬಿಯರ್ ಮಾರಾಟದಲ್ಲಿ (1.80% ಹೆಚ್ಚಳವಾಗಿದೆ. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಡಿಸೆಂಬರ್ 31ರ ಮಾರಾಟ ನಿರೀಕ್ಷೆಯಂತೆ ಏರಿಕೆ ಕಂಡಿಲ್ಲ ಎಂದು ಅಬಕಾರಿ ಇಲಾಖೆ ಮೂಲಗಳು ಹೇಳಿವೆ. ಡಿಸೆಂಬರ್ನಲ್ಲಿ ಮಾರಾಟ (1.87% ಹೆಚ್ಚಳವಾಗಿದ್ದರೆ ಬಿಯರ್ ಮಾರಾಟ ಇಳಿಕೆಯಾಗಿದೆ. ಡಿಸೆಂಬರ್ ತಿಂಗಳ ಒಟ್ಟು ಮದ್ಯ ಮಾರಾಟದಿಂದ 3,559.08 ಕೋಟಿ ಆದಾಯ ಬಂದಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 454.58 ಕೋಟಿ ಹೆಚ್ಚಳವಾಗಿದೆ. ಆದರೆ 2024ಕ್ಕೆ ಹೋಲಿಸಿದರೆ 2025ರ ವಾರ್ಷಿಕ ಮಾರಾಟ (186.19% ಹಾಗೂ ಬಿಯರ್ ಮಾರಾಟ (156.89% ಕುಸಿತವಾಗಿದೆ. 2025ರ ಮೇನಲ್ಲಿ ರಾಜ್ಯ ಸರ್ಕಾರ ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನ (195ರಿಂದ 200ಕ್ಕೆ ಬ್ರ್ಯಾಂಡ್ಗಳ ಬೆಲೆಯನ್ನ ₹15ರಿಂದ ₹20ಗೆ ಹೆಚ್ಚಿಸಿತ್ತು. ನೋಡಿದ್ರಲ್ಲ, ಹೊಸ ವರ್ಷದ ದಿನ ಮದ್ಯಪ್ರಿಯರಿಗೆ ಎಣ್ಣೆಯ ಖುಷಿಯಾದ್ರೆ ಮಾರಾಟಗಾರರಿಗೆ ಲಾಭದ ನಿರೀಕ್ಷೆ ಇತ್ತು. ಆದ್ರೆ ಎಲ್ಲ ಉಲ್ಟಾ ಹೊಡಿತು. ಈ ಕಡೆ ಎಣ್ಣೆನೂ ಇಲ್ಲ, ಲಾಭನೂ ಇಲ್ಲ. ಎಷ್ಟೇ ಬೆಲೆ ಇರ್ಲಿ ಎಣ್ಣೆ ಹೊಡಿಲೇಬೇಕು ಅನ್ಕೊಂಡು ಜನರು ಫುಲ್ ಟೈಟ್ ಅಷ್ಟೇ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.